ನಾಚಿಕೆ ಶೂನ್ಯಲ್ಲಿ ಸೂರ್ಯ ಕುಡಿದಿದ್ದಾನಂತ ಹೇಳಿ ಮನೋಜ ಆರೋಪ ಮಾಡಿರ್ತಾನೆ. ಆಗ ರವಿ ಹಾಗೂ ಮೀನಾ ಸೂರ್ಯನ ಹತ್ರ ಬಂದು ಪ್ರಶ್ನೆ ಮಾಡ್ತಾರೆ. ಆಗ ಸೂರ್ಯ ನಾನು ಕುಡ್ದಿಲ್ಲ ಅಂತ ಎಷ್ಟೇ ಹೇಳಿದ್ರು ರವಿ ಹಾಗೂ ಮೀನಾ ಕೇಳೋ ಪರಿಸ್ಥಿತಿಲಿರಲ್ಲ. ಆಗ ಸೂರ್ಯ ಹೇಗಾದ್ರೂ ಮಾಡಿ ನಾನು ಕುಡ್ದಿಲ್ಲ ಅಂತ ಸಾಬೀತ್ ಮಾಡ್ಬೇಕು ಅಂತ ಹೇಳಿ ಆ ಕುಡುಕರನ್ನ ಹುಡ್ಕೊಂಡು ಕಲ್ಯಾಣ ಮಂಟಪದ ಹೊರಗಡೆ ಬರ್ತಾನೆ. ಈ ಕಡೆ ಮೇಕೆ ಮಂಜಣ್ಣ ಹುಡುಗರ ಮನೆಯವ್ರಿಗೆ ಕೊಡಬೇಕಾದ ಐಟಮ್ಗಳ ಲೋಡ್ ಬಂದಿರುತ್ತೆ. ಒಂದೊಂದು ಐಟಮ್ಸ್ ನ ಹುಡುಗರು ಕೇಳಿ ಮದ್ವೆ ಮನೆಗೆ ಸಾಗಿಸ್ತಾ ಇರ್ತಾನೆ. ಸೂರ್ಯನು ಸಹ ಕುಡುಕರನ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಆ ಕುಡುಕರು ಸಿಗಲ್ಲ. ಕೊನೆಯದಾಗಿ ಮೇಕೆ ಮಂಜಣ್ಣ ಒಂದೇ ಒಂದು ಬಾಕ್ಸ್ ಉಳಿದಿರುತ್ತೆ, ಅದನ್ನ ತಾನೇ ಹೊತ್ಕೊಂಡು ಅಲ್ಲಿಂದ ಪಾಸ್ ಆಗ್ತಾನೆ. ಹಾಗೆ ಸ್ವಲ್ಪ ಮುಂದೆ ಬರ್ತಾ ಅಲ್ಲೇ ರವಿ ಹಾಗೂ ಮೀನಾ ನಿಂತಿರ್ತಾರೆ. ಅವ್ರ ಮುಂದೆನೂ ಸಹ ಮೇಕೆ ಮಂಜಣ್ಣ ಪಾಸ್ ಆಗ್ತಾನೆ. ಆದ್ರೆ ಮೀನಾ ಹಾಗೂ ರವಿ ಕಣ್ಣಿಗೆ ಮೇಕೆ ಮಂಜಣ್ಣ ಬೀಳಲ್ಲ. ಇನ್ನು ಸ್ವಲ್ಪ ಮುಂದೆ ಬರ್ತಾನೆ. ಅಲ್ಲಿ ಶ್ರುತಿ ಒಂದ್ ಚಿಕ್ಕ ಮಗು ಫೋಟೋ ತೆಗಿತಾ ಇರ್ತಾಳೆ. ಹಾಗೆ ಮೇಕೆ ಮಂಜಣ್ಣ ಅಲ್ಲಿಂದ ಪಾಸ್ ಆಗ್ತಾನೆ. ಕುಡುಕರನ್ನ ಹುಡ್ಕೊಂಡು ಹೋದಂತ ಸೂರ್ಯ ಅವ್ರು ಸಿಗದೆ ಇದ್ದಾಗ ಮತ್ತೆ ರವಿ ಹಾಗೂ ಮೀನಾ ಹತ್ರ ಬರ್ತಾನೆ. ಆಗ ಮೀನಾ ಇನ್ನೂ ಏನ್ರಿ ನೀವು ಸಮರ್ಥನೆ ಮಾಡ್ಕೊಳ್ಳೋದು, ನೀವು ಕುಡ್ದೀರಾ ಅಂತ ಇಲ್ಲಿರೋರು ಎಲ್ರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಒಂದ್ ಮೂಲೆಯಲ್ಲಿ ಕುತ್ಕೊಂಡಿರಿ ಅಂತ ಹೇಳಿ ಸೂರ್ಯನ್ಗೆ ಜೋರ್ ಮಾಡ್ತಾಳೆ. ಅಲ್ಲ ಕಣೆ ಮಂಕದಿನ್ನೆ, ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಯಾಕೆ ನೀನ್ ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ? ನಾನ್ ಕುಡ್ದಿಲ್ಲ ಕಣೆ, ನಿಜವಾಗ್ಲೂ ಅದ್ ನನ್ ಶರ್ಟ್ ಮೇಲೆ ಚೆಲ್ಲಿದ್ದು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ ನನ್ಗೆ ಗೊತ್ತು ರೀ, ಕುಡ್ದೋರೆಲ್ಲರೂ ಹೀಗೆ ಹೇಳೋದು ಅಂತ ವಾದಿಸ್ತಾ ಇರ್ತಾಳೆ. ಅಲ್ಲ ಕಣೆ ನೀ ನನ್ನ ಹೆಂಡತಿ, ನನ್ನ ಮಾತಿನ ಮೇಲೆ ನಿನ್ಗೆ ನಂಬಿಕೆ ಇಲ್ವೇನೆ ಅಂತ ಬೈತಾ ಇರ್ತಾನೆ. ಆಗ ಅಲ್ಲೇ ನಿಂತಿರುವ ರವಿ ಅಲ್ಲ ಕಣೋ ಸೂರ್ಯ, ಹೇಳಿದ್ದೆ ಎಷ್ಟ್ ಸಾರಿ ಹೇಳ್ತೀಯೋ ಅಂತ ಕೇಳಿದಾಗ ಅಲ್ಲ ಕಣೋ ನೀ ನನ್ನ ತಮ್ಮ, ನಿನಗೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವೇನೋ, ನಾನು ಯಾವಾಗ್ಲಾದ್ರೂ ಸುಳ್ಳು ಹೇಳಿದಿನೇನೋ ಅಂತ ಹೇಳಿ ಬೈತಾ ಇರ್ತಾನೆ. ತಾನು ಕುಡ್ದಿಲ್ಲ ಅಂತ ಎಷ್ಟೇ ಹೇಳಿದ್ರು ರವಿ ಹಾಗೂ ಮೀನಾ ನಮ್ದೇ ಇರೋ ಕಾರಣ ಸೂರ್ಯ ಕೋಪದಿಂದ ತನ್ನ ಕಾರ್ ಡಿಕ್ಕಿ ಹತ್ರ ಬಂದು ಡಿಕ್ಕಿ ಓಪನ್ ಮಾಡ್ತಾ ಇರ್ತಾನೆ. ಆಗ ಹಿಂದನೆ ಬಂದಂತ ರವಿ ಹಾಗೂ ಮೀನಾ ಇವ್ರದಿಷ್ಟೇ ರವಿ, ಬಾ ನಾವು ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ಸೂರ್ಯ ಇರ್ಬೇಕು, ನೀವ್ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ತನ್ನ ಶರ್ಟ್ ನ ಚೇಂಜ್ ಮಾಡ್ತಾ ಇರ್ತಾನೆ. ಆಗ ರವಿ ಏನೋ ನಿಂದು ಏನೋ ಮಾಡ್ತಾ ಇದೀಯ ಅಂತ ಹೇಳಿದಾಗ ಆಗ್ಲಿಂದ್ರೆ ಇಬ್ರು ಬಡ್ಕೋತಿದ್ರಲ್ಲ, ನಾನು ಕುಡ್ದಿದ್ದೀನಿ ಅಂತ ಹೇಳಿ ಇರಿ ಒಂದ್ ನಿಮಿಷ ಅಂತ ಹೇಳಿ ರವಿ ಹತ್ರ ಬಂದು ಊದ್ತಾನೆ. ಆಗ ರವಿಗೂ ಸ್ಮೆಲ್ ಬರಲ್ಲ. ಹಾಗೆ ಮೀನಾ ಹತ್ರನು ಬಂದು ಊದ್ತಾನೆ. ಇವಾಗ ಬರ್ತಿದ್ಯೇನೆ ಅಂತ ಕೇಳಿದಾಗ ಇವಾಗ ಬರ್ತಿಲ್ಲ, ಓಹೋ ಗ್ಯಾಪ್ ಅಲ್ಲಿ ಹೋಗಿ ಬಾಯಲ್ಲಿ ಏನೋ ಹಾಕೊಂಬಂದ್ರ ಅಂತ ಹೇಳಿ ಮತ್ತೆ ಸೂರ್ಯನ್ಗೆ ಬೈತಾ ಇರ್ತಾಳೆ. ಅಲ್ಲ ಕಣೆ, ನಾನು ಶರ್ಟ್ ಚೇಂಜ್ ಮಾಡಿದ ತಕ್ಷಣ ನನ್ನ ವಾಸನೆ ಹೋಗ್ಬಿಡುತ್ತೇನೆ, ನಿಜವಾಗ್ಲೂ ಕುಡಿದ್ರೆ ಅದ್ ಹೇಗೆ ಹೋಗುತ್ತೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಅರ್ಥನೆ ಮಾಡ್ಕೋತಿಲ್ಲ ಅಂತ ಹೇಳಿದಾಗ ಸಾರಿ ರೀ, ಆಗ್ಲೇ ವಾಸನೆ ಬರ್ತಿತ್ತು ಬಟ್ ಇವಾಗ ಬರ್ತಿಲ್ಲ ಅಂತ ಹೇಳ್ತಿರ್ತಾರೆ. ಹೋಗೆ ನಿನ್ ಸಾರಿ ಯಾರಿಗ್ ಬೇಕು ಅಂತ ಹೇಳಿ ಮತ್ತೆ ಆ ಕುಡುಕರನ್ನ ಹುಡ್ಕೊಂಡು ಹೊರಡ್ತಾನೆ ಸೂರ್ಯ. ಆ ಕುಡುಕರು ಅಲ್ಲೇ ಅಡುಗೆ ಮನೇಲಿ ಬಂದು ಮತ್ತೆ ಮೇಕೆ ಮಂಜಣ್ಣನ ಹತ್ರ ಉಪ್ಪಿನಕಾಯಿ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಮೇಕೆ ಮಂಜಣ್ಣ ಏನ್ರೋ ನಿಮ್ದು, ಬೆಳಗ್ಗೆ ಬಂದ್ ಕೇಳಿದ್ರಿ ಕೊಟ್ಟೆ, ಈಗ ಉಪ್ಪಿನಕಾಯಿ ಮಾಡ್ಬೇಕು, ಹೋಗಿ ಹೊರಗಡೆ ಹೋಗಿ ತಗೊಂಡ್ಬನ್ನಿ ಅಂತ ಹೇಳಿ ಅವ್ರಿಗೆ ಬೈದು ಇನ್ನೊಬ್ಬ ಅಡಿಗೆ ಬಟನ್ಗೆ ಸಾರ್ ಕುದೀತಾ ಇದೆ, ಇದನ್ನ ತಿರುಗಿಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಕುಡುಕರನ್ನ ಹುಡ್ಕೊಂಡ್ ಬಂದಂತ ಸೂರ್ಯ ಅಡುಗೆ ಮನೆಗೆ ಬರ್ತಾನೆ. ಆಗ ಅಲ್ಲಿ ಅವ್ನಿಗೆ ಕುಡುಕರು ಕಾಣ್ತಾರೆ. ಓ ಇಲ್ಲಿದಾರ ಅಂತ ಹೇಳಿ ಬಾರೆ ನಿನ್ ತೋರಿಸ್ತೀನಿ ಬಾರೆ ಅಂತ ಹೇಳಿ ಮೀನನ್ನ ಕೈ ಹಿಡಿದು ಆ ಕುಡುಕರ ಹತ್ರ ಎಳ್ಕೊಂಡ್ ಬರ್ತಾನೆ. ನೋಡಿ ನಿಜ ಹೇಳಿ, ಇವಳು ನನ್ನ ಹೆಂಡತಿ, ನಾನ್ ಕುಡ್ದಿದ್ದೀನಿ ಅಂತ ಹೇಳಿ ನನ್ಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾಳೆ, ಏನ್ ನಡೀತು ಅಂತ ನಿಜ ಹೇಳಿ ಅಂತ ಹೇಳಿದಾಗ ಹೌದು ಅಕ್ಕ, ಇವ್ರು ಕುಡ್ದಿಲ್ಲ, ಬೈ ಮಿಸ್ಟೇಕ್ ಆಗಿ ನಮ್ ಕೈಯಲ್ಲಿರೋ ಗ್ಲಾಸ್ ಇವ್ರ ಮೈ ಮೇಲೆ ಬಿದ್ಬಿಡ್ತು ಅಂತ ಹೇಳಿದಾಗ ಮೀನಾ ಹಾಗೂ ರವಿ ಸೂರ್ಯನ್ಗೆ ಸಾರಿ ಕೇಳ್ತಾರೆ. ಆಗ ಸೂರ್ಯ ಹೌದ್ ಕಣೆ, ನಿನಗೆ ಈ ವಿಷಯನ ಯಾರು ಹೇಳಿದ್ದು ಅಂತ ಹೇಳಿ ಮೀನಾ ಕೇಳಿದಾಗ ಅಯ್ಯೋ ನೀವು ಬಾಟ್ಲ್ ಹಿಡ್ಕೊಂಡು ನಿಂತಿದ್ರಿ ಅಂತ ಹೇಳಿ ಮನೋಜ್ ಅವರು ಅತ್ತೆ ಮುಂದೆ ಹೇಳಿದಾರೆ, ಅತ್ತೆ ಮಾವನ್ ಮುಂದೆ ಹೇಳಿದ್ರು, ಮಾವ ನನ್ ಮುಂದೆ ಹೇಳಿದ್ರು ಅಂತ ಹೇಳಿದಾಗ ಓಹೋ ಇದಕ್ಕೆಲ್ಲ ಕಾರಣ ಪೆಂಗೆನ, ಅವ್ನು ಇವತ್ ಬಿಡಲ್ಲ ಅಂತ ಹೇಳಿ ಮನೋಜನ್ನ ಹುಡ್ಕೊಂಡು ಅಲ್ಲಿಂದ ಹೊಡ್ತಾನೆ ಸೂರ್ಯ. ಈ ಕಡೆ ಶಾಂತಿ ರಂಗನಾಥ್ ಅವ್ರಿಗೆ ಅಲ್ಲ ರೀ ಟಿಫನ್ ತುಂಬಾ ಚೆನ್ನಾಗಿತ್ತು, ಯಾರಂತೆ ಮಾಡಿದ್ದು ಅಂತ ಕೇಳ್ತಾಳೆ. ಅಯ್ಯೋ ಕಡೆ ನೀನು ವಿಷಯ ಹೇಳಿಲ್ವಲ್ಲ, ಅಡುಗೆ ಮಾಡಕಂತ ಹೇಳಿ ಭಟ್ರು ಬಂದಿದ್ರು, ಆದ್ರೆ ಆ ಭಟ್ರಿಗೆ ಏನೋ ಸಡನ್ ಆಗಿ ತಲೆ ತಿರುಗಿ ಬಿದ್ದೋದ್ರಂತೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅದಕ್ಕೆ ಆ ಹುಡುಗನ್ ಸೋದರ ಮಾವ ಇದಾರಲ್ಲ ಅವರೇ ಮುಂದೆ ನಿಂತ್ಕೊಂಡು ಮಾಡಿದ್ದು ಅಂತ ಹೇಳಿದಾಗ ಸರಿ ಹೋಯ್ತು, ಅಡಿಗೆ ತುಂಬಾ ಚೆನ್ನಾಗಿತ್ತು, ಅವ್ರ ಇದ್ದಿದ್ದಕ್ಕೆ ಆಗೋಯ್ತು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಕಣೆ ಹೇಳೋದು ಆಪತ್ ಬಾಂಧವ ಅಂತ ಹೇಳಿ, ಕೇಶವು ಒಳ್ಳೆಯವ್ರಲ್ವಾ, ಅದಕ್ಕೆ ಆ ದೇವ್ರು ಆಪತ್ ಕಾಲದಲ್ಲಿ ಬಾಂಧವ್ರನ್ನ ಇವ್ರ ಮೂಲಕ ಕಳಿಸಿದ್ದಾರೆ ಅಂತ ಹೇಳಿ ಅವ್ರನ್ನ ಒಂದ್ಸರಿ ನೋಡ್ಲೇಬೇಕು ಅಂತ ಹೇಳಿ ಶಾಂತಿ ಹಾಗೂ ರಂಗನಾಥ್ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಮನೋಜ ರೋಹಿಣಿನ ಪಕ್ಕಕ್ಕೆ ಕರ್ಕೊಂಡ್ಬಂದು, ರೋಹಿಣಿ ನಾವು ಹೆಣ್ಣಿಗೆ ಗಿಫ್ಟ್ ಕೊಡ್ಬೇಕಾ ಅಂತ ಕೇಳ್ತಾನೆ. ಕೊಡ್ಬೇಕು ಮನೋಜ್, ಕೇಳ್ತಿರಲ್ಲ, ಅಯ್ಯೋ ಅಪ್ಪ ಕೊಡ್ತಾ ಇದಾರಲ್ಲ ದುಡ್ಡು ಅಷ್ಟೇ ಸಾಕ್ಬಿಡು ಅಂತ ಮನೋಜ್ ಹೇಳ್ತಾನೆ. ಏನ್ ಮನೋಜ್ ನೀವು, ಮಾವ ತಮ್ಮ ಫ್ರೆಂಡ್ ಮಗಳಿಗೆ ಅಂತ ಹೇಳಿ ತಾವು ಕೊಡ್ತಾ ಇರೋದು, ಈಗ ನಾವು ಒಂದು ಫ್ಯಾಮಿಲಿ ಅಲ್ವಾ, ನಾವು ಕೊಡ್ಲೇಬೇಕು ಅಂತ ಹೇಳ್ತಾಳೆ. ಸರಿ ಆಯ್ತು ಬಿಡು, ಯಾವ್ದಾದ್ರು ಒಂದು ಲೋ ಬಜೆಟ್ ಈ ರಾಧಾಕೃಷ್ಣ ಫೋಟೋ ಫ್ರೇಮು ಅಥವಾ ವಾಲ್ ಕ್ಲಾಕು ಕೊಟ್ರಾಯ್ತು ಅಂತ ಹೇಳ್ತಾನೆ. 100, 150, 200 ಮುಗಿದ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಆಗ
ರೋಹಿಣಿ ಮನೋಜನ್ನ ಗುರಾಯಿಸ್ತಾ, ಏನ್ ಮನೋಜ್ ನೀವು ಯಾವ ವಾಲ್ ಕ್ಲಾಕು ಬೇಡ, ಫೋಟೋ ಫ್ರೇಮು ಬೇಡ, ನಾವು ಅವ್ರಿಗೆ ದುಡ್ಡು ಕೊಟ್ಬಿಡೋಣ, ಯಾಕಂದ್ರೆ ಮದ್ವೆ ಮನೇಲಿ ತುಂಬಾ ಖರ್ಚಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಬಿಡಮ್ಮ, ಹೇಗಾದ್ರೂ ಅವ್ರ ಮೇಕಪ್ ಪೌಡರ್ ನಿನ್ಗೆ ಕೊಟ್ಟಿದಾರಲ್ಲ, ಕೊಟ್ರಾಯ್ತು ಬಿಡು ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ, ಅಯ್ಯೋ ಮನೋಜ್, ಅವ್ರ ಮೇಕಪ್ ಪೌಡರ್ನ ಕೊಟ್ರು, ಆದ್ರೆ ಮೀನಾ ಅವರು ಸ್ವಲ್ಪ ದುಡ್ಡು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅವ್ರು ಕೊಟ್ಟ ದುಡ್ಡು ಪ್ರಾಡಕ್ಟ್ಗೆ ಸಾಕಾಗೋಯ್ತು, ನಾನು ಅದ್ರಲ್ಲಿ ₹1 ಲಾಭ ತಗೊಂಡಿಲ್ಲ ಅಂತ ಹೇಳ್ತಿರ್ತಾಳೆ. ಸರಿ ಹಾಗಿದ್ರೆ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು, ಅಲ್ಲಿಗೆ ಸರಿ ಹೋಯ್ತು ಅಂತ ಸುಮ್ನಿದ್ಬಿಡೋಣ ಅಂತ ಮನೋಜ್ ಹೇಳಿದಾಗ, ಏನ್ ಮನೋಜ್ ನೀವು, ಈಗ ರವಿ ಶ್ರುತಿನೂ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಮರ್ಯಾದೆ ಇರಲ್ಲ, ಅಟ್ಲೀಸ್ಟ್ ₹1,000 ಕೊಡೋಣ ಅಂತ ಹೇಳ್ತಾಳೆ. ₹1,000 ಅಷ್ಟೊಂದೇ ಯಾಕೆ, ನೋಡ್ರೋಹಿಣಿ ಮುಂದೆ ನಮಗ್ ಮಕ್ಕಳಾಗಿ ಆ ಮಕ್ಳು ಫಂಕ್ಷನ್ ಬರೋಷ್ಟರಲ್ಲಿ ಕೇಶವ್ ಅಂಕಲ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆ ಮೂವಿ ವಾಪಸ್ ಬರುತ್ತೋ ಇಲ್ಲೋ ನಂಬಿಕೆ ಇಲ್ಲ, ಅವ್ರಿಗೆ ಯಾಕಷ್ಟು ದುಡ್ಡು ಕೊಡೋದು. ಆಗ ರೋಹಿಣಿ ಮನೋಜನ್ಗೆ ಗುರಾಯಿಸ್ತಾ, ಅಯ್ಯೋ ಮನೋಜ್, ಅಟ್ಲೀಸ್ಟ್ ಅಂದ್ರೂ ₹1,000 ಕೊಟ್ರೇನೆ ನಮ್ ಮರ್ಯಾದೆ ಸಿಗೋದು ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ಮೇಕೆ ಮಂಜಣ್ಣ ಬಾಕ್ಸ್ ನ ಹೊತ್ಕೊಂಡು ಮನೋಜ ಹಾಗೂ ರೋಹಿಣಿ ಮುಂದೆನೆ ಹೋಗ್ತಾನೆ. ಈ ಕಡೆ ರೋಹಿಣಿ ಹಾಗೂ ಮನೋಜ ಮಂಟಪದ ಹತ್ರ ನಿಂತ್ಕೊಂಡಿರ್ತಾರೆ. ಆಗ ಮನೋಜ, ರೋಹಿಣಿ ನೀನ್ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ, ನಿನ್ನನ್ನೇ ನೋಡ್ತಾ ನಿಂತಿರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ರೋಹಿಣಿನ ಹೊಗಳ್ತಾ ಇರ್ತಾನೆ. ಆಗ ರೋಹಿಣಿ ನಾಚ್ಕೋತಾ ಇರ್ತಾಳೆ, ಏನ್ ಮನೋಜ್ ನೀವು ನನ್ನ ನೋಡಿ ಮಾತಾಡ್ತಾ ಇದ್ದೀರಾ ಅಥವಾ ಬೇರೆ ಯಾರನ್ನಾದ್ರು ಅಂತ ಹೇಳಿದಾಗ, ಏನ್ ರೋಹಿಣಿ, ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ನೋಡ್ತೀನಾ, ಬಾ ಸರಿ ಇದೇ ಖುಷಿಲಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಬೇರೆ ಬೇರೆ ಆಂಗಲ್ ಅಲ್ಲಿ ಮನೋಜ್ ಹಾಗೂ ರೋಹಿಣಿ ಸೆಲ್ಫಿ ತಗೋತಾ ಇರ್ತಾರೆ. ಆಗ ಮನೋಜನ್ನ ಹುಡ್ಕೊಂಡು ಬಂದಂತ ಸೂರ್ಯ ಕೋಪದಿಂದ ಮನೋಜನ್ ಕೈಯಲ್ಲಿರೋ ಫೋನನ್ನ ಕಸ್ಕೊತಾನೆ. ಆಗ ಮನೋಜನ್ಗೆ ಕೋಪ ಬರುತ್ತೆ, ಕೊಡೋ ನನ್ನ ಫೋನ್ ಯಾಕೋ ತಗೊಂಡೆ ಅಂತ ಹೇಳಿ ಸೂರ್ಯನ್ಗೆ ಬೈತಿರುವಾಗ, ಅಲ್ಲ ಕಣೋ ಚಾಡಿ ಹೇಳೋದೆ ನಿನ್ ಕೆಲ್ಸನಾ, ಯಾಕೋ ಹತ್ರ ಹೋಗಿ ನಾನು ಕುಡ್ದಿದ್ದೀನಿ ಅಂತ ಹೇಳಿ ಚಾಡಿ ಹೇಳಿದ್ಯಾ ಅಂತ ಹೇಳಿದಾಗ, ನಾನೆಲ್ಲೋ ಹೇಳಿದೆ, ನಾನು ಹೇಳಿದ್ದು ನಾನೇನ್ ನೋಡಿದ್ದು ಅದನ್ನೇ ಹೇಳಿದ್ದು, ನೀನು ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡಿದ್ಯಲ್ಲ ಅದನ್ನೇ ನಾನು ಹೇಳಿದ್ದು ಅಂತ ಹೇಳಿದಾಗ, ಅಲ್ಲ ಕಣೋ ಕೈಯಲ್ಲಿ ಬಾಟ್ಲ್ ಹಿಡ್ಕೊಂಡ್ಬಿಟ್ರೆ ಕುಡಿದ್ ಬಿಡ್ತಾರ ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ಕಣೋ ಕೈಯಲ್ಲಿ ಬಾಟ್ಲ್ ಯಾಕೆ ಹಿಡ್ಕೋತಾರೆ, ಕುಡಿಯೋಕೆ ತಾನೇ, ನೀನ್ ಮೊದ್ಲೇ ಕುಡ್ಕ ಅಂತ ಹೇಳಿ ಮತ್ತೆ ಸೂರ್ಯನ್ಗೆ ಕೋಪ ಬರೋ ರೀತಿ ಮಾತಾಡ್ತಾನೆ. ಕೈಯಲ್ಲಿ ಬಾಟ್ಲ್ ಹಿಡಿದ ತಕ್ಷಣ ಕುಡಿದ್ ಬಿಡ್ತಾರೇನೋ, ನೀನು ನಾನು ಕುಡ್ದಿದ್ನ ನೋಡ್ದೇನು ಅಂತ ಹೇಳಿ ಮತ್ತೆ ಬೈತಿರ್ತಾನೆ. ಅಲ್ಲ ಕಣೋ ನಾನೇನ್ ನೋಡಿದೆ ಅದನ್ನೇ ಹೇಳಿದ್ದು ಅಂತ ಹೇಳಿ ಮನೋಜನು ವಾದ ಮಾಡ್ತಾ ಇರ್ತಾನೆ. ಆಗ ಸೂರ್ಯನ್ಗೆ ಕೋಪ ಬಂದು, ಅಲ್ಲ ಕಣೋ ಈ ಮದ್ವೆ ಮನೆಯಲ್ಲಿ ಎಲ್ಲರೂ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾರೆ, ಹಾಗಂತ ಎಲ್ಲರೂ ಮದ್ವೆ ಹುಡುಗಿ ಆಗ್ತಾರ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾನೆ. ಅದೇನೇ ಇರ್ಲಿ ಮೊದ್ಲು ನೀ ನನ್ ಫೋನ್ ಕೊಡು ಅಂತ ಹೇಳಿದಾಗ, ಕೊಡಲ್ಲ ಕಣೋ ಅಂತ ಹೇಳಿ ಸೂರ್ಯನು ವಾದ ಮಾಡ್ತಾನೆ. ಆಗ ಮನೋಜ ಹಾಗೂ ಸೂರ್ಯನ್ಗೆ ಜಗಳ ಆಗುತ್ತೆ. ಹಾಗೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ. ಆಗ ಸೂರ್ಯ ಕೊಡಲ್ಲ ಹೋಗು ಅಂತ ಹೇಳಿ ಮನೋಜನ್ ಮೊಬೈಲ್ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಆಗ ಅವನ ಹಿಂದೆನೆ ರೋಹಿಣಿ, ಮನೋಜ ಹಾಗೂ ಮೀನಾ, ರವಿ ಬರ್ತಾರೆ. ಆಗ ಸೂರ್ಯ ಅಡುಗೆ ಮನೆಗೆ ಬರ್ತಾನೆ. ಆಗ ರೋಹಿಣಿ, ಏನ್ರಿ ಸೂರ್ಯ ನೀವು ಅವ್ರ ಮೊಬೈಲ್ ಕೊಟ್ಬಿಡಿ, ಯಾಕೆ ಗಲಾಟೆ ಮಾಡ್ತಿದ್ರ ಅಂತ, ಯಾರಮ್ಮ ಗಲಾಟೆ ಮಾಡ್ತಾ ಇರೋದು, ನಿನ್ ಗಂಡ ಹೋಗಿ ಚಾಡಿ ಹೇಳಿದ್ದು ಅಂತ ಹೇಳ್ತಿರ್ತಾನೆ. ಅದೇನೇ ಇರ್ಲಿ ಇದು ಫಂಕ್ಷನ್ ಹಾಲು, ನಾವು ಮನೇಲಿ ಕುತ್ಕೊಂಡು ಮಾತಾಡೋಣ, ಈಗ ಸುಮ್ನೆ ಮೊಬೈಲ್ ಕೊಡಿ ಅಂತ ಹೇಳಿದಾಗ ಕೊಡಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಕೊಡ್ಲಿಲ್ಲ ಅಂದ್ರೆ ಬಿಡೋರು ಯಾರು ಅಂತ ಹೇಳ್ತಿರ್ತಾನೆ. ಆಗ ನಾನಂತರೂ ಕೇಳಲ್ಲ ಅಂತ ಹೇಳಿದಾಗ ಅವರಿಬ್ಬರು ಜಗಳನ ನೋಡಿದಂತ ಮೀನಾ ಸೂರ್ಯನ್ ಕೈಲಿರೋ ಮನೋಜನ್ ಮೊಬೈಲ್ ನ ಕಸಿದು ರೋಹಿಣಿ ಕೈಗೆ ಕೊಡ್ತಾಳೆ. ಆಗ ರೋಹಿಣಿ, ಬನ್ನಿ ಮನೋಜ್ ಅಂತ ಹೇಳಿ ಮನೋಜನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮೀನಾ, ಏನ್ರಿ ನೀವು ಚಿಕ್ಕ ಮಕ್ಕಳ ರೀತಿ ಗಲಾಟೆ ಮಾಡ್ತೀರಾ, ಬನ್ನಿ ಅಂತ ಹೇಳಿ ಸೂರ್ಯನು ಸಹ ಕರ್ಕೊಂಡು ಮಂಟಪದ ಹತ್ರ ಹೊರಡ್ತಾಳೆ. ಅಷ್ಟೆಲ್ಲ ಮನೋಜ ಹಾಗೂ ಸೂರ್ಯ ಜಗಳವಾಡ್ತಿದ್ರು. ಅಲ್ಲೇ ತರಕಾರಿ ಹಚ್ಚುತ್ತಾ ನಿಂತಿರೋ ಮೇಕೆ ಮಂಜ ಸ್ವಲ್ಪನೂ ತಿರುಗಿ ನೋಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾನೆ.